ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ. ಶಬರಿಮಲೆಗೆ ಹೋಗಿ ಹಿಂದಿರುಗುವಾಗ ಡೆಡ್ಲಿ ಆಕ್ಸಿಡೆಂಟ್. ನಿಂತಿದ್ದ ಲಾರಿಗೆ ಕ್ರೂಸರ್ ಡಿಕ್ಕಿ, 4 ಸ್ಥಳದಲ್ಲಿ ಸಾವು. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ ಮೆರೆದಿದ್ದು ಭೀಕರ ಅಪಘಾತ ಸಂಭವಿಸಿದೆ. ನಿಂತಿದ್ದ ಲಾರಿಗೆ ಕ್ರೂಸರ್ ವಾಹನ ಡಿಕ್ಕಿ ಹೊಡೆದಿದೆ. ಶಬರಿಮಲೆಯಿಂದ ವಾಪಸ್ ಬರ್ತಾ ಇದ್ದವರ ಪೈಕಿ ಮಗು ಸೇರಿ 4 ಮಾಲಾಧಾರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿರುವ ದುರ್ಘಟನೆ ತುಮಕೂರಿನ ಬೆಳ್ಳಾವಿ ಕ್ರಾಸ್ ಬಳಿ ನಡೆದಿದೆ. ಹೌದು, ಶಬರಿಮಲೆ ದರ್ಶನ ಮುಗಿಸಿಕೊಂಡು ಮಾಲಾಧಾರಿಗಳು ವಾಪಸ್ ಕೊಪ್ಪಳಕ್ಕೆ ತೆರಳುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಇನ್ನು ಅಪಘಾತದ ಭೀಕರತೆಗೆ ಮಗು ಸೇರಿ 4 ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ 7 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದ್ದು, ಗಾಯಾಳುಗಳನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಅಪಘಾತದಲ್ಲಿ ಕೊಪ್ಪಳ ಮೂಲದ ಗದ್ದೆಗೆರೆ ತಾಂಡ ಹಾಗೂ ಕುಕ್ಕನೂರು ಗ್ರಾಮದ 7 ವರ್ಷದ ಸಾಕ್ಷಿ ಮಾರುತಪ್ಪ, ವೆಂಕಟೇಶ್, ಗವಿಸಿದ್ದಪ್ಪ ಎಂಬುವವರು ಮೃತಪಟ್ಟಿದ್ದಾರೆ. ಸದ್ಯ ಮೃತ ದೇಹಗಳನ್ನು ತುಮಕೂರು ಜಿಲ್ಲಾಸ್ಪತ್ರೆ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಇನ್ನು ಮೃತ ಸಾಕ್ಷಿ ತಂದೆ ಹುಲಿಗಪ್ಪ ಮಾತನಾಡಿ, ಜನವರಿ 5ರಂದು ನಾವು ಶಬರಿಮಲೆಗೆ ತೆರಳಿದ್ವ. ಅಯ್ಯಪ್ಪನ ದರ್ಶನ ಪಡೆದು ನಿನ್ನೆ ಪಳನಿ ದೇವಸ್ಥಾನಕ್ಕೂ ಭೇಟಿ ನೀಡಿ ವಾಪಸ್ ನಮ್ಮ ಊರಿಗೆ ತೆರಳುತ್ತಾ ಇದ್ವಿ. ಕಾರು ಚಾಲಕ ಸೇರಿ ಒಟ್ಟು 11 ಜನ ಶಬರಿಮಲೆಗೆ ಹೋಗಿದ್ವ. ಆದ್ರೆ ಅಪಘಾತ ಹೇಗಾಯಿತು ಅಂತ ಗೊತ್ತಿಲ್ಲ. ಇನ್ನು ನನ್ನ ಮಗಳು ನನ್ನ ಪಕ್ಕದಲ್ಲಿ ಮಲಗಿದ್ಲು. ಆದ್ರೆ ಅಪಘಾತದಲ್ಲಿ ನನ್ನ ಮಗಳನ್ನ ಸಹ ಕಳೆದುಕೊಂಡಿದ್ದೇನೆ ಎಂದು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಏನು ಸಮ ನಾವು ಮಕ್ಕಳ ಸಮರ ನಾವು ನಮಗೆ ಅದಾಗಿಂದ ಎಚ್ಚರ ಇಂದು ಸಮರ ಪೂರ್ತಿಯಿಂದ ನನ್ನ ಮಗಳ ಸಮರ ಇವ್ರೇನು ಸಮರ ಸಣ್ಣ ಪುಟ್ಟ ವರ್ತುಗಳ ಸಮರ ಸಮರಿಂದ ಇದ್ದೀವಿ ನಾವು ಸಮರ ಮಾಲೀಕರ 10 ಮಂದಿ ರೀ. ಡ್ರೈವರ್ ಸಮ ಅಂದ್ರೆ ಇಲ್ಲ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಜನವರಿ 5 ಸರ್. ಹ್ಞೂ ಸರ್. 7ನೇ ತಾರೀಕು ಮಾಡಿ ಸರ್. ಹ್ಞೂ ಮುಗಿಸ್ಕೊಂಡು ಊರಿಗೆ ಹೋಗಿ ಸರ್. ನಾವು ಹೆಸರು ಗೊತ್ತದ ಸರ್. ಒಂದ ಓಣಿಯವ್ರ ಸಂಬರ 2 ಸಂಬರ. ನಾನು ನಮ್ಮ ಕಾಕ ಸಮೇತ ರೀ 4 ಮಂದಿ ಸಂಬರ. ಒಂದ ಓಣಿಯರ ಒಂದ ಓಣಿ. ಹಾಂ 4 ಮಂದಿ ಸಂಬರ. ಆಮ್ಯಾಗ 3 ಸಂಬರ ಅಲ್ಲೇ ಕಕ್ಕೆ ಹಂಡೆ ನಮ್ಮೂರಿಂತ್ರ ಒಂದು 4 ಕಿಲೋಮೀಟ್ರ್ ಸಂಬರ. ಒಬ್ಬ ಸ್ವಾಮಿ ಅಲ್ಲೇ ಇದ್ರ ಸ್ವಾಮಿ, ಒಬ್ಬ ಸ್ವಾಮಿ ನಿಟಲಿದ್ರಿ. ಒಂದು ಸ್ವಾಮಿ ಅಲ್ಲೇ ನಮ್ಮೂರ್ದ ಇದು ಒಂದೇ ಹೊಡಿಂದ್ರಿ. ನಾನು ನಮ್ಮ ಮಗ ಸ್ವಾಮಿ ಇಬ್ಬರು. ಶಬರಿಮಲೆಯಿಂದ ದರ್ಶನ ಮಾಡ್ಕೊಂಡು ಬಂದಿದ್ದು ಸ್ವಾಮಿ. ಬಂದು ಪಳನಿಯಲ್ಲಿ ಊಟ ಗೀಟ ಮಾಡಿದ್ವಿ. 2 ಗಂಟೆ ಆಗಿತ್ತು. 2 ಗಂಟೆಯಲ್ಲಿದ್ದ ಬಿಟ್ವಿ. 2 ಗಂಟೆಯಲ್ಲಿದ್ದ ಬಿಟ್ಟು ಎಲ್ಲ ಸಾಯಂಕಾಲ ನೈಟು ಒಂದು 9ವರೆಗೆ ಊಟ ಮಾಡಿದ್ವಿ. 9ವರೆಗೆ ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಆಮೇಲೆ ಏನಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಸ್ವಾಮಿ. ಆಮೇಲೆ ಇಲ್ಲಿ ದವಾಖಾನೆಗೆ ಬಂದಮೇಲೆ ಪ್ರಜ್ಞೆ ಬಂದಿರೋದು. 7ನೇ ತಾರೀಕು ಮುಗಿಸಿದ್ವಿ ಸ್ವಾಮಿ. ಬೆಳಿಗ್ಗೆ ಒಂದು 10 ಗಂಟೆಗೆ ಮುಗಿಸಿದ್ವಿ ಸ್ವಾಮಿ. ನಾವು ಮುಗಿಸ್ಕೊಂಡು ಅವತ್ತು ಅಲ್ಲೇ ಸ್ವಲ್ಪ ಇದು ಮಾಡಿದ್ವಿ ಸ್ವಾಮಿ. ನಮ್ಮ ಸ್ವಾಮಿಯವ್ರು ಒಬ್ಬರು 4 ಸ್ವಾಮಿಯವ್ರು ಬರೋದಿತ್ತು. 5 ಗಂಟೆಗೆ ಶಬರಿಮಲೆಯಲ್ಲಿದ್ದ ತಿಳಿದಿದ್ವಿ ಸ್ವಾಮಿ. ಪಂಪಲ್ಲಿದ್ದ ಆ ಕಡೆ ಬಂದು ಈ ಕಡೆ ಕೃಷಿಯರೊಳಗೆ ಬಂದು ಸ್ವಾಮಿ. ಎಲ್ಲಿ ಇದರ ಹತ್ರ ಪಳನಿಯಲ್ಲಿ ಸಾಮಾನು ತೊಗೊಂಡಿವಿ ಸ್ವಾಮಿ. ಪಳನಿ ಒಂದು 10 ಗಂಟೆ ಆಗಿತ್ತು ಸ್ವಾಮಿ. ಮಾರ್ನಿಂಗ್ 10 ಗಂಟೆ ಆಗಿತ್ತು. ನಾವೆಲ್ಲ ಸಾಮಾನು ತೊಗೊಂಡು ಹಲ್ವಾ ಅದನ್ನು ತೊಗೊಂಡು 2 ಗಂಟೆ ಬಿಟ್ಟು ಸ್ವಾಮಿ. 2 ಗಂಟೆ ಬಿಟ್ಟು ಇಲ್ಲಿ ತಮಿಳ್ನಾಡು ಹತ್ರ ಬಂದು 9:30 ಆಗಿತ್ತು ಸ್ವಾಮಿ. ಅವಾಗೆಲ್ಲ ಊಟ ಮಾಡಿದ್ವಿ ಎಲ್ಲರೂ ಸೇರಿ. ಊಟ ಮಾಡಿ ಎಲ್ಲ ಮಲ್ಕೊಂಡ್ಬಿಟ್ವಿ ಸ್ವಾಮಿ. ಆಮೇಲೆ ಡ್ರೈವರ್ ಓಡಿಸ್ತಾ ಇದ್ರು. ಅತಿ ದೊಡ್ಡ ಜಿಲ್ಲಾ ಆಸ್ಪತ್ರೆ ಇದು.
ಒಂದು ದೊಡ್ಡ ಜಿಲ್ಲೆ ಇದು. ಸೊ ಅದರಿಂದ ಒಂದು ಇದು ಮಾಡಿದ್ವಿ. ಪ್ಲಸ್ ಇದ್ರ ಜೊತೆಯಲ್ಲಿ ಒಂದು ಜಿರಾಟಿಕ್ ವಾರ್ಡ್ ಅಂತ 20 ಬೆಡ್ ಇದೆ. ಸೊ ಆ 20 ಬೆಡ್ಡು ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಅದರಲ್ಲಿ ಡೆತ್ ಆಗಿರೋದು ಸಾಕ್ಷಿ, ಮೂರ್ತಪ್ಪ, ವೆಂಕಟೇಶ್, ಗವಿಸಿದ್ದಪ್ಪ, ಇವ್ರು 4 ಬ್ರಾಡ್ ಡೆಡ್. ಸೊ ಇದರಲ್ಲಿ ಒಂದು 3 ಜನ ಸೀರಿಯಸ್ ಆಗಿರೋದು ರಾಜಪ್ಪ ಅಂತ, ಅವರ ICUನಲ್ಲಿದ್ದಾರೆ, ಮತ್ತು ಪ್ರದೀಪ್ ಕುಮಾರ್ ಅಂತ, ಮತ್ತು ತಿರುಪತಪ್ಪ ಅಂತ. ಸೊ ತಿರುಪತಪ್ಪ ಇಲ್ಲೇ ಇದ್ದಾರೆ ನೋಡಿ. ಅವ್ರು ನೋಡಿದ್ರೆ ಏನು ಗಾಯ ಇಲ್ಲ, ಬಟ್ ಚೆಸ್ಟ್ ನೋಡಿದ್ರೆ ಸ್ವಲ್ಪ ಇದಾಗಿದೆ. ಕ್ರಿಪಿಟಸ್ ಅಂತೀವಿ ನಾವು, ಅಂದರೆ ಮೂಳೆ ಕಟ್ಟಾದರೆ ಒಳಗಡೆ ಗಾಳಿ ಸೇರ್ಕೊಳ್ಳುತ್ತೆ. ಮೂಳೆ ಗಾಳಿ ಹೊರಗಡೆ ಬಂದು ಆ ಚರ್ಮ ಕೆಳಗಡೆ ಅದು ಒಂಥರ ಟಕ ಟಕ ಅಂತ ಶಬ್ದ ಬರುತ್ತೆ. ಸೊ ಅದು ಗೊತ್ತಾದರೆ ಇಮ್ಮೊಬೈಲ್ ಮಾಡಬೇಕು, ತಕ್ಷಣ ಶಿಫ್ಟ್ ಮಾಡಬೇಕು. ಇದು ಈ ಕೆಲವ್ರು ಏನು ಮಾಡ್ತಾರೆ, ನೀರು ಕುಡ್ಸೋಕ್ಕೆಲ್ಲ ಕುಂದ್ರಿಸ್ಬಿಟ್ಟು ಹಿಂಗೆಲ್ಲ ಚೆಸ್ಟ್ ಹಿಂಗೆ ಅದುಮ್ದರೆ ಏನಾಗುತ್ತೆ, ಆ ಮೂಳೆ ಹೋಗಿ ಲಂಗ್ಸ್ ಚುಚ್ಚಿಬಿಟ್ಟು ತಕ್ಷಣ ಲಂಗ್ಸ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಇದಕ್ಕೆ ಏನಂದರೆ ಇದು ಟ್ರಾಮಾ. ಒಟ್ನಲ್ಲಿ ಅಯ್ಯಪ್ಪನ ದರ್ಶನ ಪಡೆದು ಸುಖವಾಗಿ ಮನೆಗೆ ತಲುಪಬೇಕೆಂಬ ಆಶಯದಲ್ಲಿ ವಾಪಸ್ ತೆರಳುತ್ತಿದ್ದಾಗ ಈ ದುರಂತ ಸಂಭವಿಸಿದ್ದು, ಮಗು ಸೇರಿ 4 ಜೀವವನ್ನ ಜವರಾಯ ಕಸಿದಿದ್ದಾನೆ. ಸದ್ಯ ಈ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ತೆಗೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.